ಹಲೋ ಸ್ಟೂಡೆಂಟ್ಸ್, ಇದು ಮೊನ್ನೆ ಮೇದೊಳಗೆ ಏನು ರೆಗ್ಯುಲರ್ ಮತ್ತು ರಿಪೀಟರ್ ಎಕ್ಸಾಮ್ ಆಯ್ತಲ್ಲ 2025ಗೆ 4th ಸೆಮಿಸ್ಟರ್ದು ಕಾಸ್ಟಿಂಗ್ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಎಕ್ಸಾಮ್ ಆಯ್ತಲ್ಲ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿದು. ಆ ಕ್ವಶನ್ ಪೇಪರ್ ಇದೆ. ಆ ಕ್ವಶನ್ ಪೇಪರ್ ಒಳಗಿಂದ ಸೆಕ್ಷನ್ ಡಿ ಒಳಗೆ ಕೇಸ್ ಸ್ಟಡಿ ಕಂಪಲ್ಸರಿ ಕ್ವಶನ್ ಏನೈತಲ್ಲ ಮಾರ್ಜಿನಲ್ ಕಾಸ್ಟಿಂಗ್ ಮೇಲೆ, ಆ ಕ್ವಶನನ್ನು ನಾನು ಸಾಲ್ವ್ ಮಾಡ್ತಾಯಿದ್ದೀನಿ. ಭಾಳಷ್ಟು ಸ್ಟೂಡೆಂಟ್ಸ ಇದು ಕ್ವಶನ್ ಬೇರೆ ಇತ್ತು, ಸ್ವಲ್ಪ ಡಿಫಿಕಲ್ಟಾಗಿ ಆಗತ್ತೈತಿ, ಹೇಗೆ ಬಿಡಿಸೋದು ಹೇಳ್ರಿ ಅಂತಂದು ಕೇಳ್ತಾ ಇದ್ದೀರ. ಅಂದ್ರೆ ಇದನ್ನು ನಾನು ಈಗ ಹೆಂಗೆ ಬಿಡಿಸೋದು ಅಂತ ಹೇಳಾಗತ್ತೀನಿ. ಸಾಲ್ವ್ಡ್ ಆನ್ಸರ್ ಐತೆ ನನ್ನ ಹಂತಕ್ಕೆ. ಲೆಟ್ ಅಸ್ ಗೋ ಥ್ರೂ ದ ಪ್ರಾಬ್ಲಮ್ ಫಸ್ಟ್. ಪ್ರಾಬ್ಲಮನ್ನು ನೋಡೋಣಂತ. ಆದರ್ಶ್ ಕಂಪ್ನಿ ಲಿಮಿಟೆಡ್ ಪ್ರೊವೈಡ್ಸ್ ದ ಬಜೆಟ್ ಎಸ್ಟಿಮೇಟ್ ಫಾರ್ ದ ಇಯರ್ 2024 ಆ್ಯಂಡ್ 25. ಆದರ್ಶ್ ಲಿಮಿಟೆಡ್ದವರು ಈ ಡೀಟೇಲ್ಸನ್ನು ಕೊಟ್ಟಾರ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 100 ಅಂತ ಹೇಳ್ಕೊಟ್ಟಾರ. ಫಿಕ್ಸ್ ಕಾಸ್ಟ್ 2 lakh ಅಂತ ಹೇಳ್ಕೊಟ್ಟಾರ. ವೇರಿಯೇಬಲ್ ಕಾಸ್ಟ್ 60% ಆಫ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ಯಾರ. 60% ಆಫ್ ಸೆಲ್ಲಿಂಗ್ ಪ್ರೈಸ್ ಮೀನ್ಸ್ 60% ಇಂಟು 100 ಮಾಡಿದ್ರೆ 60 ಬರುತ್ತಲ್ಲೇ. ಸೆಲ್ಲಿಂಗ್ ಪ್ರೈಸ್ ಇದ್ದ 60% ಆಫ್ ವೇರಿಯೇಬಲ್ ಕಾಸ್ಟ್ 60 ರೂಪಿ ಬರಾಗ್ತೈತಿ ಪರ್ ಯೂನಿಟ್. ಓಕೆ, ಇದು ನಮ್ಮ ಕಂಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ ಬೇಕಾಗ್ತೈತಿ. ನಿಮ್ಗೆ ಏನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳ್ಯಾರ ಅಂದ್ರೆ ಫಸ್ಟ್ ಪಿ ವಿ ರೇಷೋ, ಆಮೇಲೆ ಬಿ ಪಿ ಇನ್ ಸೇಲ್ಸ್. ನಾವು ರೆಗ್ಯುಲರಾಗಿ ಮಾಡೋದು ಏನು ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷೋ ಮಾಡ್ತೇವಲ್ಲ, ಅದೇನೈತಿ ಅಂತಂದ್ರೆ ಇನ್ ಸೇಲ್ಸ್ ಬರತ್ತಾ. ಯೂನಿಟ್ ಬೇಕಾಯ್ತು ಅಂತಂದ್ರೆ ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಕಂಟ್ರಿಬ್ಯೂಷನ್ ಪರ್ ಯೂನಿಟನ್ನು ಮಾಡ್ಬೇಕು ನಾವಲ್ಲೇ. ಆ ಹೊತ್ತಿನಾಗ ಯೂನಿಟ್ಸ್ ಒಳಗೆ ಬರತ್ತಾ. ಸೊ ನೆಕ್ಸ್ಟ್ ಏನು ಕೇಳ್ಯಾರ ಅಂದ್ರೆ ನ್ಯೂ ಬಿ ಪಿ ಇಫ್ ಫಿಕ್ಸ್ಡ್ ಕಾಸ್ಟ್ ಇನ್ಕ್ರೀಸ್ಡ್ ಬೈ 50,000. ಅಂದರೆ ಫಿಕ್ಸ್ಡ್ ಕಾಸ್ಟ್ ಏನು 2 lakh ಐತಲ್ಲ, ಅದಕ್ಕೆ ಮತ್ತೆ ಹೆಚ್ಚಾಗ್ತೈತಿ. 2 lakh ಪ್ಲಸ್ 50,000 ಅಂದರೆ 2,50,000 ಆದಾಗ ಬಿ ಇ ಪಿ ಅಷ್ಟಿರತ್ತಾ. ಹೊಸ ಬಿ ಇ ಪಿಯನ್ನು ಕ್ಯಾಲ್ಕುಲೇಷನ್ ಮಾಡಿರಿ ಅಂತ ಹೇಳ್ಯಾರ. ನ್ಯೂ ಬಿ ಇ ಪಿ ಇಫ್ ವೇರಿಯೇಬಲ್ ಕಾಸ್ಟ್ ಇನ್ಕ್ರೀಸ್ ಬೈ 15%. ಈಗೇನು ವೇರಿಯೇಬಲ್ ಕಾಸ್ಟ್ 60% ಆಫ್ 100 ಅಂತಂದಿದ್ವಿ, 60 ರೂಪಿ ಬಂದಿತ್ತಲ್ಲ, ಅದಕ್ಕೆ ಪ್ಲಸ್ 15% ಆಫ್ 60 ಮಾಡಬೇಕು. ಆ ಹೊತ್ತಿನಾಗ ಬಿ ಪಿ ಎಷ್ಟಾಗ್ತೈತಿ ಅದನ್ನು ನೋಡ್ರಿ ಅಂತ ಹೇಳಿದ್ದಾರೆ. ಆಮೇಲೆ ನ್ಯೂ ಬಿ ಇ ಪಿ ಇಫ್ ಸೇಲ್ಸ್ ಪ್ರೈಸ್ ಇನ್ಕ್ರೀಸ್ ಬೈ 20%. ಸೇಲ್ಸ್ ಪ್ರೈಸ್ ಈಗ ಸದ್ಯ ಇದ್ದದ್ದು 100 ಐತಿ, ಅದಕ್ಕೆ ಪ್ಲಸ್ ಏನು ಮಾಡಬೇಕು 20% ಇನ್ಕ್ರೀಸ್ ಮಾಡಬೇಕು. ಆ ಹೊತ್ತಿನಾಗ ಬಿ ಪಿ ಎಷ್ಟು ಬರುತ್ತಾ ಅದನ್ನು ಕ್ಯಾಲ್ಕುಲೇಷನ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲೇನೈತಿ ಅಂತಂದರೆ ಇದು ಕೇಸ್ ಸ್ಟಡಿ ಐತಿ 2025 ಕ್ವಶನ್ ಪೇಪರ್ದ ಮಾರ್ಜಿನಲ್ ಕಾಸ್ಟಿಂಗ್ ಮೇಲೆ. ಸ್ಟೆಪ್ 1 ವೇರಿಯೇಬಲ್ ಕಾಸ್ಟ್ ಕ್ಯಾಲ್ಕುಲೇಷನ್ ಐತಿ. ಏನು ಹೇಳ್ಯಾರವರಲ್ಲೇ 60% ಆಫ್ 100 ರೂಪೀಸ್. So variable cost is 60% of selling price. Variable cost equal to 100 into 60%. Therefore variable cost is 60 ರೂಪಿ. ಆಮೇಲೆ ವೇರಿಯೇಬಲ್ ಕಾಸ್ಟ್ ಗೊತ್ತಾದ ಕೂಡಲೇ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಕಾಂಟ್ರಿಬ್ಯೂಷನ್ ಈಸ್ ನಥಿಂಗ್ ಬಟ್ ಸೆಲ್ಲಿಂಗ್ ಪ್ರೈಸ್ ಮೈನಸ್ ವೇರಿಯೇಬಲ್ ಕಾಸ್ಟ್ ಐತಿ. ಸೆಲ್ಲಿಂಗ್ ಪ್ರೈಸ್ ಐತಿ 100 ರೂಪಿ, ವೇರಿಯೇಬಲ್ ಕಾಸ್ಟ್ ಐತಿ 60 ರೂಪಿ. ಸೊ ಪರ್ ಯೂನಿಟ್ ಕಾಂಟ್ರಿಬ್ಯೂಷನ್ ಏನೈತಿ 40 ರೂಪಿ ಬಂತು. ಅದರ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತೇವೆ ನಾವು ಪಿ ವಿ ರೇಷೋ. ಪಿ ವಿ ರೇಷೋ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಈ ಫಾರ್ಮುಲಾನ ಯೂಸ್ ಮಾಡಾಕತ್ತೇವೆ ನಾವಲ್ಲೇ. ಕಾಂಟ್ರಿಬ್ಯೂಷನ್ 40 ರೂಪಿ ಬಂದೈತಿ, ಸೆಲ್ಲಿಂಗ್ ಪ್ರೈಸ್ 100 ಐತಿ, ಇಂಟು 100 ಮಾಡಿದರೆ ಪರ್ಸೆಂಟೇಜ್ ಒಳಗೆ ಬಂತು 40% ಪಿ ವಿ ರೇಷೋ. ನೆಕ್ಸ್ಟ್ ಅಂದರೆ ಇದು ಫಸ್ಟ್ ಕ್ಯಾಲ್ಕುಲೇಷನ್ ಎ, ಕ್ವಶನ್ ಎದು ಆನ್ಸರ್ ಆಯ್ತಲ್ಲ. ನೆಕ್ಸ್ಟ್ ಕ್ವಶನದ ಆನ್ಸರ್ ಇದು ಕ್ಯಾಲ್ಕುಲೇಷನ್ ಏನು ಹೇಳ್ಯಾರ ಅವರು, ಕ್ಯಾಲ್ಕುಲೇಷನ್ ಆಫ್ ಬಿ ಪಿ ಇನ್ ಸೇಲ್ಸ್. ಫಸ್ಟದ್ದು ಪಿ ವಿ ರೇಷೋ ಹೇಳಿದಾರ, ನೆಕ್ಸ್ಟದು ಬಿ ಪಿ ಇನ್ ಸೇಲ್ಸ್ ಅಂತ ಹೇಳಿದಾರ. ಸೊ ಬಿ ಪಿ ಇನ್ ಸೇಲ್ಸ್, ಬಿ ಪಿ ಇನ್ ಸೇಲ್ಸ್ ಈಕ್ವಲ್ ಟು ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷೋ. ಫಿಕ್ಸ್ ಕಾಸ್ಟ್ ಕೊಟ್ಟದ್ದು ಎಷ್ಟೈತಿ 2 lakh ರೂಪಿ ಐತಿ, 2 lakh ರೂಪಿ ಐತಿ. ಸೊ ಫಿಕ್ಸ್ ಕಾಸ್ಟ್ 2 lakh, ಪಿ ವಿ ರೇಷೋ 40% ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ 5 lakh ಏನಾಯ್ತು ಇಲ್ಲಿ ಬಿ ಪಿ ಇನ್ ಸೇಲ್ಸ್ ಬಂತು. ಇಲ್ಲಿ ತನಕ ನಿಮಗೆ ಪ್ರಾಬ್ಲಮ್ ಬರೋಂಗಿಲ್ಲ. ಇನ್ನೇನೈತಿ ಅಂತಂದ್ರೆ ನ್ಯೂ ಬಿ ಇ ಪಿ ಏನು ಕ್ಯಾಲ್ಕುಲೇಷನ್ ಮಾಡಾಕತ್ತೇವಲ್ಲ, ಆ ಹೊತ್ತಿನಾಗ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದ್ದೈತಿ. ಇಲ್ಲೇನ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಐತಿ. ನ್ಯೂ ಬಿ ಇ ಪಿ ಇಫ್ ಫಿಕ್ಸ್ಡ್ ಕಾಸ್ಟ್ ಇನ್ಕ್ರೀಸ್ಡ್ ಬೈ 50,000 ಅಂತ ಹೇಳಿದ್ದಾರೆ. ಓಕೆ, ಸೊ ಅದಕ್ಕೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಎಷ್ಟಾಯ್ತು, ಪ್ರೀವಿಯಸ್ ಇದೇನಿತ್ತು ಫಿಕ್ಸ್ಡ್ ಕಾಸ್ಟ್ 2 lakh ಇತ್ತು, ಅದನ್ನು ತೊಗೊಂಡ್ವಿ, ಪ್ಲಸ್ 50,000 ಟೋಟಲ್ ಫಿಕ್ಸ್ಡ್ ಕಾಸ್ಟ್ 2,50,000 ಬಂತಲ್ಲೇ. ಸೊ ಇನ್ನೇನು ಮಾಡ್ತೇವೆ ಅಂದರೆ ಯಾವಾಗ ಪಿ ವಿ ರೇಷೋದೊಳಗಿನ ಅಮೌಂಟ್ಸ ಏನದಾವಲ್ಲ ವ್ಯಾಲ್ಯೂಸ್ ಚೇಂಜ್ ಆಗಿಲ್ಲಲ್ಲ, ಪಿ ವಿ ರೇಷೋ ಅದನ್ನ ಕಂಟಿನ್ಯೂ ಮಾಡಾಕತ್ತೇವೆ. ನಮಗೆ ಚೇಂಜ್ ಆದದ್ದು ಏನೈತಿ ಫಿಕ್ಸ್ಡ್ ಕಾಸ್ಟ್ ಅಷ್ಟೇ ಐತಲ್ಲೇ, ಅದಕ್ಕೆ ಅದನ್ನು ಅಷ್ಟೇ ತೊಗೊಂಡೇವಿ. ಸೊ ನ್ಯೂ ಬಿ ಇ ಪಿ ಕ್ಯಾಲ್ಕುಲೇಷನಕ್ಕೆ 2,50,000 ಡಿವೈಡೆಡ್ ಬೈ 40% ಮಾಡಿದ್ವಿ.
ಪಿ ವಿ ರೇಷೋದೊಳಗಿನ ವ್ಯಾಲ್ಯೂಸ್ ಏನೂ ಚೇಂಜ್ ಆಗಿಲ್ಲ, ಅದಕ್ಕೆ ಸೇಮ್ ಪಿ ವಿ ರೇಷೋ ತೊಗೊಳಕತ್ತೇವೆ ಇಲ್ಲಿ. 6,25,000 ಏನಾಯ್ತು ಅಂತಂದ್ರೆ ಬಿ ಪಿ ಅಂತ ಹೇಳಿ ಬಂತಿಲ್ಲ. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಏನು ಕೇಳ್ಯಾರ ಅವರು, ನ್ಯೂ ಬಿ ಇ ಪಿ ಇಫ್ ವೇರಿಯೇಬಲ್ ಕಾಸ್ಟ್ ಇನ್ಕ್ರೀಸ್ ಬೈ 15% ಅಂತ ಹೇಳ್ಯಾರ. ಮೊದಲಿನ ವೇರಿಯೇಬಲ್ ಕಾಸ್ಟ್ ಎಷ್ಟಿತ್ತು, 60 ಇತ್ತು, ಅದಕ್ಕೆ 15% ಇನ್ಕ್ರೀಸ್ ಅಂತ ಹೇಳ್ಯಾರ. ಓಕೆ, ಸೊ 60 + 15% ಇಂಟು 60 ಮಾಡಿದ್ದೀವಿ. 60 + 9 ಆಗುತ್ತೆ. 15% ಆಫ್ 60 ಅಂತಂದ್ರೆ 9 ರೂಪಾಯಿ ಬರತ್ತೆ. ಸೊ ಟೋಟಲ್ ಆಯ್ತು 69. ವೇರಿಯೇಬಲ್ ಕಾಸ್ಟ್ ಈಗ ಇನ್ಕ್ರೀಸ್ ಆಯ್ತು 69ಕ್ಕೆ. ಓಕೆ, ಇನ್ನಾದ ಮೇಲೆ ಇನ್ನೇನೈತಿ ಅಂತಂದ್ರೆ ನ್ಯೂ ಕಾಂಟ್ರಿಬ್ಯೂಷನ್. ಯಾಕಂದ್ರೆ ಹಳೇದು ಉಳಿಯಂಗಿಲ್ಲ, ಅಲ್ಲೇ ಕಾಂಟ್ರಿಬ್ಯೂಷನ್ನ ಹಳೇದ ಉಳಿಯಂಗಿಲ್ಲ. ಯಾಕಂತಂದ್ರೆ ನಮ್ದು ವೇರಿಯೇಬಲ್ ಕಾಸ್ಟ್ ಚೇಂಜ್ ಆಗತ್ತಾ, ಅದ್ರ ಸಂಬಂಧ ಕಾಂಟ್ರಿಬ್ಯೂಷನ್ನ ಮತ್ತು ಹೊಸದಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ದೇರ್ಫೋರ್ ನ್ಯೂ ಕಾಂಟ್ರಿಬ್ಯೂಷನ್ ಈಕ್ವಲ್ ಟು selling price minus new variable cost. Therefore selling price is 100 rupee and new variable cost is 69. 31 contribution 31 ಬಂತಲ್ಲೇ. ಅದರ ನಂತರ ಏನು ಮಾಡಬೇಕೀಗ, ಯಾಕಂದ್ರೆ ಪಿ ವಿ ರೇಷೋದೊಳಗಿನ ವ್ಯಾಲ್ಯೂಸ್ ಚೇಂಜ್ ಆಗಕತ್ತಾವಲ್ಲ, ವೇರಿಯೇಬಲ್ ಕಾಸ್ಟ್ ಚೇಂಜ್ ಆತ. ಯಾಕಂದ್ರೆ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ಗೆ ವೇರಿಯೇಬಲ್ ಕಾಸ್ಟ್ ಬೇಕಿತ್ತು, ಕಾಂಟ್ರಿಬ್ಯೂಷನ್ ಚೇಂಜ್ ಆತಲ್ಲೇ, ಅಂದಮೇಲೆ ಪಿ ವಿ ರೇಷೋನು ಚೇಂಜ್ ಆಗ್ತೈತಿ. ಅದಕ್ಕೆ ನ್ಯೂ ಪಿ ವಿ ರೇಷೋನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನ್ಯೂ ಪಿ ವಿ ರೇಷೋ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡ್ತೇವೆ. ಕಾಂಟ್ರಿಬ್ಯೂಷನ್ 31 ಐತಿ, ಡಿವೈಡೆಡ್ ಬೈ 100 ಸೇಲ್ಸ ಪರ್ ಯೂನಿಟದ್ದು ಕೊಟ್ಟದ್ದೈತಲ್ಲ, ಅವ್ರು ಕೊಟ್ಟದ್ದನ್ನು ಐತಿದು ಇಂಟು 100 ಮಾಡಿದ್ದೀವಿ. ಇವೆರಡು ಕ್ಯಾನ್ಸಲ್ ಮಾಡಿದ ಕೂಡ 31 ಬರತ್ತಾ. 31% ಪಿ ವಿ ರೇಷೋ ಆತ. ಮೊದಲಿಂದು 40% ಇತ್ತು, ಈಗ ಇದೇನೈತಿ ಅಂತಂದ್ರೆ 31% ಆಯಿತು. ಇನ್ನು ನ್ಯೂ ಬಿ ಇ ಪಿ ವ್ಯಾನ್ ವೇರಿಯೇಬಲ್ ಕಾಸ್ಟ್ ಈಸ್ ಇನ್ಕ್ರೀಸ್ಡ್. ಅದಕ್ಕೆ ನ್ಯೂ ಬಿ ಇ ಪಿ ಈಕ್ವಲ್ ಟು ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷೋ. ಈಗ ಮಾತ್ರ ಮತ್ತೇನೈತಿ, ಫಿಕ್ಸ್ ಕಾಸ್ಟ್ ಒರಿಜಿನಲ್ಲನ್ನು ತೊಗೋಬೇಕೈತೆ ನಮಗೆ. ಇದೇನು 2 lakh ಕೊಟ್ಟದ್ದಿತ್ತಲ್ಲ, ಅದನ್ನು ತೊಗೋಬೇಕೈತೆ ನಾವು. ಓಕೆ, ಸೊ ಈಗೇನು ಮಾಡಿದ್ದೀವಿ ಅಂತಂದ್ರೆ 2 lakh ತೊಗೊಂಡ್ವಿ, ಆದರೆ ನಮ್ಮದು ಪಿ ವಿ ರೇಷೋ ಚೇಂಜ್ ಆಗಿದ್ದೈತೆ. ನ್ಯೂ ಪಿ ವಿ ರೇಷೋ ತೊಗೋಬೇಕು 31%. ಆ ಹೊತ್ನಾಗ ಬಿ ಇ ಪಿ ಸೇಲ್ಸ್ ಬರ್ತೈತಿ 6,45,161.29. ಮುಂದೆ ಮತ್ತೆ ಫ್ರ್ಯಾಕ್ಷನ್ ಒಳಗೆ ಬರಾಗತ್ತೈತಿ. ಇದನ್ನ ಇಷ್ಟ 2 ಡಿಜಿಟದಷ್ಟು ತೊಗೊಂಡು ನಾವು ಇದು ಮಾಡೋಣ. ಇಲ್ಲಿ ಸೇಲ್ಸ ಬಿ ಇ ಪಿ ಸೇಲ್ಸ 6,45,161.29 ಬರತ್ತಾ. ಇನ್ನು ಲಾಸ್ಟ್ ಕ್ಯಾಲ್ಕುಲೇಷನ್ ಏನು ಹೇಳ್ಯಾರ ಅಂತಂದ್ರೆ ನ್ಯೂ ಬಿ ಇ ಪಿ ಇಫ್ ಸೇಲ್ಸ್ ಪ್ರೈಸ್ ಇನ್ಕ್ರೀಸ್ಡ್ ಬೈ 20% ಅಂತ ಹೇಳ್ಯಾರ. ಹೊಳ್ಳಿ ನ್ಯೂ ಬಿ ಇ ಪಿ ಕ್ಯಾಲ್ಕುಲೇಷನ್ ಐತಿ, ಸೇಲ್ಸ್ ಪ್ರೈಸ್ ಇನ್ಕ್ರೀಸ 20% ಅಂದಾರ. ಅಂದರೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಹೆಚ್ಚಾಗೈತಿ. ಓಕೆ, ಸೆಲ್ಲಿಂಗ್ ಪ್ರೈಸ್ ಹೆಚ್ಚಾಗೈತಿ ಅಂದ್ರೆ ಕಾಂಟ್ರಿಬ್ಯೂಷನ್ಗೆ ಇಂಪ್ಯಾಕ್ಟ್ ಮಾಡ್ತೈತೆ ಅದಲ್ಲಿ. ಓಕೆ, ಅದ್ರ ಸಂಬಂಧ ಏನು ಮಾಡಿದ್ದೀವಿ ಅಂತಂದ್ರೆ ನ್ಯೂ ಸೇಲ್ಸ್ ಪ್ರೈಸ್ 100 + 20% ಆಫ್ 100 ಮಾಡಿದ್ದೀವಿ. 100 + 20 ಆಯ್ತು 120 ಸೆಲ್ಲಿಂಗ್ ಪ್ರೈಸ್ ಆಯ್ತು, ನ್ಯೂ ಸೆಲ್ಲಿಂಗ್ ಪ್ರೈಸ್ ಇದು. ಇನ್ನು ಮತ್ತು ನ್ಯೂ ಕಾಂಟ್ರಿಬ್ಯೂಷನ್ ಸೆಲ್ಲಿಂಗ್ ಪ್ರೈಸ್ ಮೈನಸ್ ವೇರಿಯೇಬಲ್ ಕಾಸ್ಟ್ ಮಾಡ್ತೇವೆ. ವೇರಿಯೇಬಲ್ ಕಾಸ್ಟ್ ಹಳೇದು ಎಷ್ಟಿತ್ತು 16 ಆಯ್ತಾ. 120 ಒಳಗೆ 60 ಮೈನಸ್ ಮಾಡಿದ್ವಿ ಅಂದ್ರೆ 60 ಕಾಂಟ್ರಿಬ್ಯೂಷನ್ ಬಂತಲ್ಲೇ. ಓಕೆ, ಸೊ ಇದು 60 ಫಸ್ಟ್ ಇದ್ರೊಳಗನ ಕ್ಯಾಲ್ಕುಲೇಷನ್ ಮಾಡೇವಿ. ಸ್ವಲ್ಪ ಬ್ಯಾಕ್ ಹೋಗಿ ಇದನ್ನು ಕ್ಯಾಲ್ಕುಲೇಷನ್ ನೋಡ್ಕೋಬೋದು ನೀವು ಅಲ್ಲೇ. ನೆಕ್ಸ್ಟ್ ಏನೈತಿ ಅಂತಂದ್ರೆ ಅದಾದಮೇಲೆ ನ್ಯೂ ಪಿ ವಿ ರೇಷೋ ಅಂತ ಹೇಳ್ತೇವೆ. ಓಕೆ, ನ್ಯೂ ಪಿ ವಿ ರೇಷೋ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಅಂತ ಹೇಳ್ತೇವೆ. ಈ ಕಾಂಟ್ರಿಬ್ಯೂಷನ್ ಎಷ್ಟು ಬಂತು 60 ಬಂದೈತದಲ್ಲೇ. 60 ಡಿವೈಡೆಡ್ ಬೈ ನ್ಯೂ ಪಿ ವಿ ರೇಷೋ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡಿದ್ರೆ ಈಗೇನಾಯ್ತು, ಕಾಂಟ್ರಿಬ್ಯೂಷನ್ 60 ಐತಿ, ಡಿವೈಡೆಡ್ ಬೈ ಸೇಲ್ಸ್ ಎಷ್ಟೈತಿ, ಈಗ ಇನ್ಕ್ರೀಸ್ ಸೇಲ್ಸ್ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 120 ಐತಿ, ಡಿವೈಡೆಡ್ ಬೈ 120 ಮಾಡ್ತೀವಿ ಇಂಟು 100 ಮಾಡಿದ್ದೀವಿ. ಸೊ ಇಲ್ಲೇ ನಾ ಕ್ಯಾನ್ಸಲೇಷನ್ ಪ್ರೊಸೀಜರ್ ಯೂಸ್ ಮಾಡೀನಿ. ಹೀಗಾಗಿ ಏನಾಗೈತಿ, ಈ 0 ಹೊತ್ತು ಈ 0 ಹೊತ್ತು, ಆಮೇಲೆ 6 1 6 2 2 5 0ಕ್ಕೆ 0 ಬಂತು, 50% ಆಗ್ತಿದ್ದಿಲ್ಲ. ಪಿ ವಿ ರೇಷೋ 50% ಬಂತು. ಆಮೇಲೆ ಏನೈತಿ ಅಂತಂದ್ರೆ ನ್ಯೂ ಪಿ ವಿ ಬಿ ಪಿ ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷೋ. ನ್ಯೂ ಪಿ ವಿ ರೇಷೋ ಯೂಸ್ ಮಾಡಾಕ್ತೀವಿ. ಫಿಕ್ಸ್ ಕಾಸ್ಟ್ 2 lakh ಐತಿ, ಹಳೇದೇನಿತ್ತು ಅದನ್ನು ತೊಗೊಂಡೇವಿ. 2 lakh ಡಿವೈಡೆಡ್ ಬೈ 50%. ಇಲ್ಲಿ ನಾ ಮತ್ತೆ ಅದನ್ನು ಏನು ಮಾಡೀನಿ ಅಂದರೆ ಸಿಂಪ್ಲಿಫೈ ಮಾಡ್ಕೊಳಕ್ಕೆ ಇಲ್ಲಿ 100 ಕ್ಯಾನ್ಸಲೇಷನ್ ಮಾಡಿದ್ದೈತಿ. ಇದು ನ್ಯೂ ಬಿ ಇ ಪಿ ಸೇಲ್ಸ್ ಏನೈತಿ ಅಂತಂದ್ರೆ 4 lakh rupees ಬರತ್ತಾ ಅಂತ ಹೇಳಿ ಅನ್ಕೊತೀನಿ. 4 lakh rupees ಬರತ್ತಾ. Hope you understood the concept of solving the problem when it is given with many adjustment. Thank you for watching my video.